ಹಲೋ ನಮಸ್ತೆ ಸ್ನೇಹಿತರೆ. ಸೊ ನೀವು ಯಾವುದೇ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಈ ವಿಡಿಯೋ ಯಾಕೆ ನೋಡಬೇಕು ಅಂತ ಅನ್ನಿಸ್ಬೋದು, ಇದು ಈ ಥರದ್ದು ಮಾಡ್ತಲೇ ಇರ್ತಾರೆ ಅಂತ. ನೋಡಿ, ಈ ವರ್ಷ ಸೆಂಟೆಲು ಬೆಲ್ಲೆನಲ್ಲಿ ಎಷ್ಟು ಸಮಸ್ಯೆಗಳು. ಇಂಥ ಜಾಗ ಅಂತ ಏನಿಲ್ಲ, ನೀವು ದಾವಣಗೆರೆ ಭಾಗಿರೋ ಇರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಕೆಳಗಡೆ ಇರ್ತಕ್ಕಂಥದ್ದು ಕೊಳ್ಳೇಗಾಲ ಭಾಗಿರ್ಬೋದು, ತಮಿಳುನಾಡು ಹೊಸೂರು ಭಾಗದವರು ಅನೇಕ ರೈತರು ಬರ್ತಾಯಿದ್ದೀರಿ. ಸೆಂಟೆಲ್ಲೋ ಬೆಳೆನಲ್ಲಿ ಈ ವರ್ಷ 100% ಸಕ್ಸಸ್ ತಗೊಳ್ಳೋದು ತುಂಬಾ ಕಷ್ಟ ಅನಿಸಿದೆ. ಒಂದು ವಿಲ್ಟ್ ರೋಗ, ಆಮೇಲೆ ಹೂ ಬಂದಮೇಲೆ ಈ ಟೆಂಪ್ರೇಚರಲ್ಲಿ ತ್ರಿಪ್ಸು ಮತ್ತು ಏಫಿಡ್ಸು ಏನುಗಳ ಕಾಟ. ಸೊ ಇದನ್ನು ನನಗನ್ಸಿದ್ದು, ಇಲ್ಲೊಬ್ಬ ವಿಶೇಷವಾದ ವ್ಯಕ್ತಿ ಈ ಪ್ಲಾಟು. ಬೇಕಾದಷ್ಟು ಜನ ಬೆಳೆದಿದ್ದೀರಿ, ನಾನು ಇಲ್ಲ ಅಂತ ಹೇಳಲ್ಲ, ಎಲ್ಲನೂ ವೀಡಿಯೋ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಬಟ್ ಈ ವ್ಯಕ್ತಿ ವಿಶೇಷ ಅನಿಸಿದ್ದು ಏಕೆಂದರೆ ಅವರ ವಯಸ್ಸು, ಹಿರಿಯರಾಗಿ ಯಾವುದೇ ಕೆಲಸದಿಂದ ನಿವೃತ್ತಿ ಆದಮೇಲೆ, ಅಂದರೆ ನಿಮಗೆ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲ ಅಂತ ರಿಟೈರ್ ಮಾಡೋದು. ಅವರು ಜಾಬಲ್ಲಿದ್ದು ರಿಟೈರ್ಡ್ ಆದಮೇಲೆ ಅನೇಕ ವರ್ಷಗಳ ಕಾಲ ವ್ಯವಸಾಯ ಸಕ್ಸಸ್ಸಾಗಿ ಮಾಡ್ಕೊಂಬಂದಿದ್ದಾರೆ. ಮೊದಲನೇ ಬಾರಿ ಈ ಸೆಂಟೆಲ್ಲೋ ಬೆಳೆದು ಸಕ್ಸಸ್ ಆಗಿದ್ದಾರೆ. ಇದಿರ್ತಕ್ಕಂಥದ್ದು ನನ್ನ ಭಾಗಕ್ಕೆ ತುಂಬ ದೂರನೇ, ಬಂಗಾರಪೇಟೆ ತಾಲೂಕು, ದೇಸಿಹಳ್ಳಿ ಅನ್ನೋ ಗ್ರಾಮ. ಆಲ್ಮೋಸ್ಟ್ ಆಂಧ್ರ ತಮಿಳ್ನಾಡು ಎಲ್ಲ ಇಲ್ಲಿಗೆ ಹತ್ರನೇ ಬಾರ್ಡ್ರು. ಆ ಭಾಗಕ್ಕೆ ಇವತ್ತು ನಾನು ಬಂದಿದ್ದೀನಿ. ಅವ್ರನ್ನ ಭೇಟಿಯಾಗಿ ಅವರು ಅನಿಸಿಕೆಗಳ ಏನು ಮಾತಾಡ್ತಾರೆ ಅದನ್ನು ನಿಮಗೆ ತಿಳಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಸ್ನೇಹಿತರೆ. ಸುಮ್ಮನೆ ನೀವು ನೋಡಿದಾಗ ಗೊತ್ತಾಗುತ್ತಲ್ವ, ಇದು ಒಂದು 45,000 ಉಣಿರ್ತಕ್ಕಂಥ ಗಿಡ, ಅಂದಾಜು ಒಂದು 4-5 ಸಾವಿರ ಗಿಡ ಸತ್ತೋಗಿರ್ಬೋದು ಇದರಲ್ಲಿ. ಅಂದರೆ ಪ್ರತಿ ವಾರ ವಿಲ್ಟ್ಗೆ ಟ್ರೀಟ್ಮೆಂಟು ನಾನು ಕಳಿಸ್ಕೊಡ್ತಿದ್ದೀನಿ. ಒಂದು ಸರಿ ಭೇಟಿ ಮಾಡಿದರು. ಆಮೇಲೆ ತ್ರಿಪ್ಸ್ ಹತೋಟಿಗೆ ನಾನು ಒಂದಷ್ಟು ಸ್ಪ್ರೇ ಕೊಟ್ಟಿದ್ದೀನಿ. ಅವರು ಇಲ್ಲಿ ಸ್ಥಳೀಯವಾಗಿ ಕೋಲಾರದಲ್ಲಿ ತೊಗೊಂಡು ಸ್ಪ್ರೇ ಮಾಡ್ಕೊಂಡಿದ್ದಾರೆ. ಯಾವುದೂ ಮಿತಿ ಮೀರಿದ ಸಮಸ್ಯೆಗಳಿಲ್ಲ ಈ ಪ್ಲಾಟ್ನಲ್ಲಿ. ವಿಲ್ಟು ಹತೋಟಿಗೆ ಬಂದಿದೆ, ತ್ರಿಪ್ಸು ಏಫಿಡ್ಸು ಹತೋಟಿಗೆ ಬಂದಿದೆ. ನೋಡಿ ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಇವತ್ತು ಇವುಗಳನ್ನ ಕೊಂಡ್ಕೊಳ್ಳಿಕ್ಕೆ ತಮಿಳುನಾಡು ಭಾಗದಿಂದ ಬಂದಿದ್ದಾರೆ, ಇಲ್ಲೇ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೆಲೆನೂ ಈ ವರ್ಷ ಅಂತ ಬಂಪರ್ ಬೆಲೆ ಅಂತಕ್ಕಂಥದ್ದಿಲ್ಲ, ಸಾಧಾರಣ ಬೆಲೆ ಇದೆ. ಬಟ್ ಬೆಳೆ ಸಕ್ಸಸ್ ಆಗಿರೋದ್ರಿಂದ ಈ ಬೆಳೆಯಲ್ಲೂ ಲಾಭದಾಯಕವಾಗಿ ಬೇಸಾಯ ಮಾಡ್ಬೋದು. ಅದನ್ನು ತೋರಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಅವ್ರನ್ನ ಮಾತಾಡಿ ತಿಳ್ಕೊಳ್ಳೋಣ ವಿಷಯ ಅವ್ರ ಕಡೆಯಿಂದ. ಸ್ನೇಹಿತರೆ ಸರ್ ನಮಸ್ತೆ. ವೆಂಕಟರಾಮ್ ಅವರೇ. ಸರ್ ನಮಸ್ತೆ. ನೀವು ಮೊದಲನೇ ಬಾರಿ ಸೆಂಟೆಲ್ಲೋ ಬೆಳೀತಿರೋದು ಅಂತ ಹೇಳಿದರೆ, ಮೊದಲನೇ ಬಾರಿನೇ ಎಷ್ಟು ಅದ್ಭುತವಾಗಿ ಇಷ್ಟು ಗ್ರ್ಯಾಂಡಾಗಿ ಬೆಳೆದಿದ್ದೀರಲ್ಲ. ಅಂದರೆ ಹಿಂದೆ ನೀವು ಬಾಳೆ ಬಗ್ಗೆ ಅನುಭವ ಹೇಳಿದ್ರಿ, ಬಾಳೆ ಹೆಸರುವಾಸಿಯಾಗಿ ಹೋಗಿದ್ದೆ ನಾನು, ಬಾಳೆ ವೆಂಕಟರಾಮ್ ಅಂತಲೇ ಹೆಸರು ಬಂದಿತ್ತು ಅಂತ ಹೇಳಿದರೆ. ಒಟ್ಟಿನಲ್ಲಿ ವ್ಯವಸಾಯ ಅಂದರೆ ನಿಮಗೇನೋ ಒಂದು, ಅಂದರೆ ವ್ಯವಸಾಯ ಅಂತಲೇ ಅಲ್ಲ, ಏನೇ ಕೆಲಸ ಮಾಡಿರೋ ಅದರಲ್ಲಿ ಅಲ್ಟಿಮೇಟ್ ಸಕ್ಸಸ್ ಕಾಣಬೇಕು ಅನ್ನೋದು ನಿಮ್ಮ ಛಲ, ನಿಮ್ಮ ಮಾತುಗಳಲ್ಲಿ ಇದು ಕಾಣಿಸ್ತದೆ. ಈ ವರ್ಷದಲ್ಲಿ ಸೆಂಟೆಲ್ಲೋ ಬೆಳೆ ಸಿಹಿಗಿಂತ ಕಹಿನೇ ಜಾಸ್ತಿ ಆಗಿದೆ ಸುಮಾರು ರೈತರುಗಳಿಗೆ. ಪ್ರಾರಂಭದಿಂದಲೇ ವಿಲ್ಟ್ ಸ್ಟಾರ್ಟ್ ಆಗಿದೆ, ಕೆಲವ್ರಿಗೆ ಹೂವು ಬಂದಮೇಲೆ ವಿಪರೀತವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ನಿಮ್ಮ ಅನುಭವ ಈ ಬೆಳೆನಲ್ಲಿ. ನಿಮಗೆ ನನ್ನನ್ನು ಭೇಟಿಯಾಗಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದರಿಂದ ಹಿಡಿದು ಒಂದಷ್ಟು ಅನುಭವಗಳು, ಎಷ್ಟು ಸಸಿಗಳು ಉಣಿದ್ದೀರಾ, ಎಷ್ಟು ಸತ್ತೋಗಿರ್ಬೋದು, ಏನು ಒಂದಷ್ಟು ಮಾಹಿತಿ ಹಂಚ್ಕೋಬೋದು ಸರ್? ಆಗ್ಬೋದು ಸರ್. ಸರ್ ನಮಸ್ತೆ. ನನ್ನ ಹೆಸರು ವೆಂಕಟರಾಮ್ ಅಂತ. ಇದು ಬಂಗಾರಪೇಟೆ ಹತ್ರ ದೇಶಹಳ್ಳಿ ನಮ್ಮದು ಊರು. ನಾವು ಮೂಲತಃ ರೈತ ಕುಟುಂಬಕ್ಕೆ ಸೇರಿದವರು. ನಾನೊಬ್ಬ BML ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನಾಗಿ ವಯೋವೃತ್ತಿಯಲ್ಲಿ 40-60 ವರ್ಷ ಆದಮೇಲೆ ನಿವೃತ್ತಿ ಹೊಂದಿ, ನನಗೆ ಸುಮ್ಮನೆ ಮನೇಲಿ ಕೂರ್ಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ಮೊದಲು ಬಾಳೆ ಬೆಳೆದ್ವಿ. ಬಾಳೆ ಬೆಳೆದ ಮೇಲೆ ಈ ತೈವಾಲ್ದು ಆಪಿಲ್ ಬೇರ್ ಅಂತ ಒಂದು ಗಿಡ ಇದೆ, ಇದೇ ತೋಟಕ್ಕೆ ಹೂಳಿದ್ವಿ. ಆ ಹೂಳಿ ಆದಮೇಲೆ ನಮ್ಮ ಕೈನಲ್ಲಿ ಈ ವಾತಾವರಣಕ್ಕೆ ಆ ಗಿಡ ಬೆಳವಣಿಗೆ ಆಗ್ತಾಯಿರಲಿಲ್ಲ. ಆದರೆ ಕೂಡ ಒಳ್ಳೆ ಅದರಲ್ಲೂ ಒಳ್ಳೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಮೇಲೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆ ಮಾಡಲಿಕ್ಕೆ ಆಗಿಲ್ಲ. ಅದು ಕಾರಣದಿಂದ ಆದಮೇಲೆ ಅದಕ್ಕೆ ಆಲ್ಟರ್ನೇಟಾಗಿ ಕೋಸು, ಈ ಕ್ಯಾಬೇಜು, ಕಾಲಿಫ್ಲವರ್ ಇಲ್ಲ ಇದೆಲ್ಲ ಮಾಡ್ತಾಯಿದ್ವಿ. ಅದಾದಮೇಲೆ ಲಾಸ್ಟು ನಮ್ಮ ಸ್ನೇಹಿತರೊಬ್ಬರು, ಅಂದರೆ ನನ್ನ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೃಷ್ಣಪ್ಪ ಅನ್ನೋರು ಏನು ಮಾಡಿದ್ರು ಅಂದರೆ, ವೆಂಕಟರಮಣ ಈ ಸಾರಿ ನೀನು ಏನಾದ್ರು ಮಾಡಿ ಸ್ವಲ್ಪ ಹೂಳು ಹಂಗಿರೆ ಹೂವು ಹೂಡು ಅಂತ ಹೇಳಿದೆ. ಆಮೇಲೆ ನಮಗೆ ಹೋದಾಗ ಅವರು ಒಳ್ಳೆ ಈ ನಾರು ಕೊಡುವಂಥವ್ರು ಸ್ಪಂದಿಸಿ ಒಳ್ಳೆ ನಾರು ಕೊಟ್ಟರು. ನಾರು ಕೊಟ್ಟಾದಮೇಲೆ ನನಗೆ ಒಂದು ಅಭ್ಯಾಸ ಏನಂದರೆ, ಏನಾದ್ರು ಮಾಡಿ ಭೂಮಿಯಲ್ಲಿ ಬೆಳೆ ಮಾಡುವಂಥ ಬೆಳೆಗಳ ಮೇಲೆ ಏನಾದ್ರು ಒಂದು ನೋಡ್ತಾ ಇರಬೇಕು ಅಂತ ಆಸೆ ಬಂದಾಗ, ನಿಮ್ಮ ಒಂದು ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಕಾಣಿಸ್ತದೆ ನನಗೆ. ಆ ಕಾಣಿಸಿದಾಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ನಿಮ್ಮನ್ನು ಬಂದಾಗ, ನೀವು ನಮಗೆ ಒಳ್ಳೆ ಒಂದು ಕೋಆಪ್ರೇಟ್ ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಕೊಂಬಂದ್ರ ಜೊತೆಗೆ ನಮಗೆ ಒಳ್ಳೆ ಔಷಧಿಗಳು ಕೊಟ್ಟರೆ. ಇವತ್ತು ಏನು ಬೇರೆ ಕಡೆ ವಿಲ್ಟಿದೆಯೋ ಆ ವಿಲ್ಟೆಲ್ಲ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ನೀವು ಕೊಟ್ಟಂಥ ಔಷಧಿಗಳೂ ಕೆಲಸ ಮಾಡಿದೆ. ಜೊತೆಗೆ ನಮ್ಮ ಒಂದು ಶ್ರದ್ಧೆನೂ ಇದರಲ್ಲಿ ಕೆಲಸ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ನಿಮ್ಮಿಂದ ಇನ್ನೂ ರೈತರಿಗೆ ಒಳ್ಳೆ
ಅನುಕೂಲಗಳಾಗಬೇಕು. ಒಳ್ಳೆ ಕೆಲವ್ರಿಗೆ ಡೌಟ್ ಬರ್ಬೋದು ವಿಲ್ಟ್ ಬಂದಿಲ್ಲ ಅಂತ. ಒಂದೇ ಸೆಕೆಂಡ್ ಸ್ನೇಹಿತರೆ ನೋಡಿ, ಇಲ್ಲೇ ಇದೆ ಪಕ್ಕದಲ್ಲಿ ನೋಡಿ, ವಿಲ್ಟ್ ಬಂದು ಒಂದು ಗಿಡ ಸತ್ತೋಗ್ಬಿಟ್ಟಿದೆ ಪೂರ್ತಿ. ಬಟ್ ಇದು ಆ ಕಡೆ ಈ ಕಡೆಗೆ ಸ್ಪ್ರೆಡ್ ಆಗಿಲ್ಲ. ಹಾಂ, ಈ ಥರದ್ದು ತುಂಬ ಅಲ್ಲಲ್ಲೊಂದಿದೆ. ಒಟ್ಟು ಎಷ್ಟು ಸಾವಿರ ಸಸಿ ಸರ್? ಇದು 45,000 ಸಸಿ. 45,000. ಅಂದಾಜು ಎಷ್ಟು ಸಸಿ ಹೋಗಿರ್ಬೋದು ಈ ಸರ್? ನನ್ನ ಅಂದಾಜಿಗೆ ಒಂದು 5,000 ಸಸಿ 5,000 ಸಸಿ ಹೋಗಿದೆ 45,000ದಲ್ಲಿ. ನಾನು ಪ್ರಾರಂಭದ ಹಲವಾರು ವೀಡಿಯೋಗಳಲ್ಲಿ ಅದೇ ಹೇಳಿದ್ದು. ಝೀರೋ ಮಾಡೋಕ್ಕಾಗಲ್ಲ ವಿಲ್ಟು. ಪ್ಲಸ್ ಏನಂದರೆ ಒಂದಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇರ್ತದೆ. ಇದು ನೀವು ಈ ಪ್ರಾಡಕ್ಟ್ ಬಳಸ್ಕೊಳ್ಳೋದ್ರ ಜೊತೆಗೆ ಸಾರ್ ಹೇಳ್ದಂಗೆ ಅವರಲ್ಲಿರ್ತಕ್ಕಂಥ ಅದಮ್ಯ ಆಸಕ್ತಿ, ಪ್ರತಿದಿನ ಬೆಳೆ ಗಮನಿಸೋದು, ಎಲ್ಲಿ ವ್ಯತ್ಯಾಸ ಆಗ್ತಾಯಿದೆ, ನನ್ನ ಹತ್ರ ಫೋನ್ ಮಾಡಿ ಇಂಟ್ರ್ಯಾಕ್ಟ್ ಮಾಡೋರು. ಒಂದು ಸರಿ ಭೇಟಿ ಮಾಡಿದ್ರಲ್ವ ಸರ್, ಮಿಕ್ಕಂತೆ ನಾನು VRL ಅಲ್ಲೇ ಕಳಿಸ್ಕೊಟ್ಟಿರೋದು ನಿಮಗೆ. ಒಂದೊಂದು ಟೈಮ್ಗೆ 15 ದಿವಸಕ್ಕಾಗೋವಷ್ಟು 2 ಟೈಮ್ ಡ್ರಿಪ್ಪಲ್ಲಿ ಬಿಡೋದು ಎಲ್ಲ ಕಳಿಸ್ಕೊಡ್ತಾಯಿದ್ದೆ. ಕೆಲವು ಹಂತಗಳಲ್ಲಿ ಸ್ವಲ್ಪ ಜಾಸ್ತಿನೂ ಆಗಿತ್ತು ವಿಲ್ಟು, ಆವಾಗ ಗಾಬರಿ ಪಟ್ಟಿದ್ದು ಉಂಟು. ನಂತರದಲ್ಲಿ ಇವರ ಆಸಕ್ತಿಯಿಂದ ಗೊಬ್ಬರಗಳನ್ನು ನಾಜೂಕಾಗೆ ಬಳಸಿದ್ದೀರಲ್ವ, ಅತಿ ಹೆಚ್ಚು ಬಳಸಿಲ್ಲ ಗೊಬ್ಬರಗಳನ್ನ. ಈಗ ಈ ಹೂವು ಬಂದಿರೋದು ಈ ಕ್ವಾಲಿಟಿ ಆಗ್ಬೋದು ಅಥವಾ ಏನಾದರೂ ನಿಮ್ಮ ಅನಿಸಿಕೆಗಳ ಮುಂದೆ ಸರ್? ನಮ್ಮ ಅನಿಸಿಕೆ ಪ್ರಕಾರ ನಮಗೆ ಒಂಥರ ತೃಪ್ತಿ ಆಗ್ತಾಯಿದೆ ಸರ್. ಬೆಳೆ ನೋಡ್ತಾ ಇದ್ರೆ ಪರವಾಗಿಲ್ಲ. ಇದು ಈಗ ಮಾರ್ಕೆಟ್ ವ್ಯಾಲ್ಯೂಸು ಕಡಿಮೆ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ, ಅದು ಯಾರ ಕೈಯಲ್ಲಿ ಇಲ್ಲ. ಅದು ಆದರೆ ಕೂಡ ನಾವು ಮಾಡಿರೋ ಬೆಳೆಗೆ ಇಷ್ಟು ಮಾತ್ರ ಮಾಡಿದ್ದೀವಿ ಅಂತ ನಮ್ಗೆ ತೃಪ್ತಿ ಆಗ್ತಾ ಇದೆ ಸರ್. ನಿಮ್ಗೆ ಯಾವುದೇ ಹಂತದಲ್ಲಿ ಈ ವರ್ಷ ಈ ವಿಲ್ಟ್ ಜೊತೆಗೆ ಮೇಲ್ಭಾಗದಲ್ಲಿ ಏನುಗಳು, ಏಫಿಡ್ಸ್ ಅಂತ ಕರಿತೀವಿ, ಏನುಗಳು ಬಾಧೆ ತುಂಬ ಇತ್ತು. ಎಲ್ಲ ಕಡೆ ಈ ಎಲೆಗಳು ಇವೆಲ್ಲ ಅಂಟಾಗ್ತಾ ಇತ್ತು. ಏನು ಮಾಡಿರೂ ಹೋಗ್ತಾ ಇರಲಿಲ್ಲ. ನಿಮ್ಗೆ ಯಾವಾಗಲಾದರೂ ಅದು ತೀವ್ರವಾಗಿ ಬಾಧಿಸೋದುಂಟಾ ಸರ್? ಮೊಗ್ಗು ಬರೋದಕ್ಕಿಂತ ಮುಂಚೆ ಗಿಡಗಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇತ್ತು. ಕಾಣಿಸ್ಕೊಂಡಾದ್ಮೇಲೆ ನಿಮ್ಮ ಒಂದು ಸಜೆಷನು ಜೊತೆಗೆ ನನಗೆ ನಮ್ಮ ಕೆಲವು ಅಂಗಡಿಗಳವರೆಲ್ಲ ಸ್ನೇಹಿತರು ಇರೋವಾಗ ಅವ್ರು ಏನು ಮಾಡೋದು, ಇಂಥ ಔಷಧಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿದಾಗ ಏನಾಯ್ತು ಅಂದರೆ ಇವತ್ತು ಪೂರ್ತಿ ನಿಯಂತ್ರಣಕ್ಕೆ ಬಂದಿದೆ. ಸೊ ಇಲ್ಲಿ ಸ್ಪ್ರೇ ಮಾಡಿರ್ತಕ್ಕಂಥದ್ದು ನಾನು ಕಳಿಸಿದ್ದೀನಿ, ನೀವು ತಗೊಂಡು ಬಳಸಿದ್ದೀರಾ. ವಿಲ್ಟಿಗೆ ಮಾತ್ರ ಕಂಪ್ಲೀಟಾಗಿ ನಾನು ನಿಮ್ಮ ಕಡೆಯಿಂದಲೇ ಕಳಿಸ್ಕೊಟ್ಟಿದ್ದೀನಿ. ಅದೇ ಸ್ನೇಹಿತರೆ ನಾನು ಹೇಳ್ತಕ್ಕಂಥದ್ದು. ನೋಡಿ, ಎಲ್ಲನೂ ಕ್ವಾಲಿಟಿನೂ ಗಮನಿಸ್ಬೋದು ಹೂವನ್ನು ನೀವು. ಇವತ್ತು ನೋಡಿ, ಕ್ವಾಲಿಟಿ ಗಮನಿಸಿ ಯಾರು ತಮಿಳ್ನಾಡು ಚೆನ್ನೈ ಅವರು ಹೂವು ತಗೊಳ್ಳೋಕೆ ಬರ್ತಿದ್ದಾರೆ ಅಂದರೆ ಕೊಯಂಬತ್ತೂರು ಅವರು ಹೂವು ತೊಗೊಂಡೋಗಿ ಇಲ್ಲಿಗೆ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಇವತ್ತು ಕಟಾವು ನಡೀತಾ ಇದೆ. ಸೊ ಈಗ ನಿಮ್ಮಲ್ಲಿ ಈಗ ಬೆಳೆ ನೋಡಿ ಗಮನಿಸಿ ಸಕ್ಸಸ್ ಆದಮೇಲೆ ಇನ್ನು ಮುಂದೂ ಬೆಳಿಬೇಕು ಅಂತ ಅನ್ನಿಸ್ತಾ ಇದೆಯಾ ಸೆಂಟೆಲ್ಲೋ ಈ ತೋಟ? ಯಾಕಂದರೆ ಬೆಳೆ ಚೆನ್ನಾಗಿ ಬಂದಾಗ ಅದನ್ನು ಬೆಳೆದಂಥ ರೈತನಿಗೆ ನೋಡಿದಾಗ ಮನಸ್ಸಿಗೆ ಸಿಗುತ್ತಲ್ಲ ಸಮಾಧಾನ, ಬೇರೆ ಯಾವುದ್ರಲ್ಲ ಸಿಗಲ್ಲ ಅನ್ನೋದು ನನ್ನ ಭಾವನೆ ಸರ್. ಈಗ ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು 2 ಎಕರೆ ಇದೆ, ಅದನ್ನು ಫೀಲ್ಡ್ ರೆಡಿ ಮಾಡ್ತೀವಿ. ಅದಕ್ಕೂ ಸೆಂಟೋಲನ ಉಳೋಣ ಅಂತ ಈ ನೆಕ್ಸ್ಟ್ ಮಂತ್ April 6 ಒಳಗಡೆ ನಾರು ಉಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್. ಈ ಸಸಿ ಎಲ್ಲಿ ತಗೊಂಡಿದ್ದು ಸಸಿ? ಇಲ್ಲೇ ಕಲ್ಲಂಡೂರು ಅಂತ, ಕಿರಣ್ ಕುಮಾರ್ ಅಂತ, ಕಾರ್ತಿಕ್ ಅಂತ ಅವ್ರ ಹೆಸರು, ಅವ್ರ ಹತ್ರ ತಗೊಂಡಿದ್ದು ಸರ್. ಓಕೆ ಓಕೆ. ಅವರು ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಒಳ್ಳೆ ಗೈಡ್ ಕೊಡ್ತಾರೆ. ಓಕೆ ಓಕೆ. ಸೊ ಮಾಹಿತಿ ಎಲ್ಲೆಲ್ಲಿಂದ ಸಿಗುತ್ತೋ ಅಲ್ಲೆಲ್ಲೋ ತಿಳ್ಕೊಂಡಿದ್ದೀರಾ ನೀವು, ಯಾವುದೇ ಒಂದು ಸೋರ್ಸಿಗೆ ಡಿಪೆಂಡ್ ಆಗದೆ ಈ ಬೆಳೆಗೆ ಸಂಬಂಧಪಟ್ಟಂಗೆ ಎಲ್ಲರಿಂದಲೂ ಮಾಹಿತಿ ಪಡ್ಕೊಂಡು ನೀವು ಇವತ್ತು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಬಟ್ ಇದು ಯಾವಾಗಲೂ ಹಿಂಗೆ ಬರುತ್ತಾ ವೈಟ್ ಮಿಕ್ಸು ಹೇಗೆ ಅಂತ ನನಗೂ ಅರ್ಥ ಆಗಿಲ್ಲ. ವೈಟು ಏನು ಮಾಡ್ತಾರೆ ಅಂದರೆ ಅವರು ಕಲ್ಕಟ್ಟಾಯಿಂದ ಗ್ರಾಫ್ಟೆಡ್ ಇದು ತರ್ತಾರಲ್ಲ ಟಿಶ್ಯೂಸು, ಆ ಟಿಶ್ಯೂಸ್ ತರೋವಾಗ ಸಮ್ಟೈಮ್ಸು ಕ್ರೇಟ್ಸಲ್ಲಿ ಬರೋವಾಗ ಮಿಕ್ಸ್ ಆಗುತ್ತೆ ಸರ್. 1% 2%. ಇಲ್ಲಿ ನೋಡಿ, ವಿಲ್ಟ್ಗೆ ಸಂಪೂರ್ಣವಾಗಿ ಒಂದೋಗಿದೆ. ಪಕ್ಕದಲ್ಲಿ ಒಂದು ಕೊನೆಗೆ ಮಾತ್ರ ಬಂದಿರತಕ್ಕಂಥದ್ದು ವಿಲ್ಟು. ಸೊ ಹಾಗೆ ನಿಂತಿದೆ. ಇನ್ನು ಎಷ್ಟು ದಿನ ಇರ್ಬೋದು ಬೆಳೆ ಸರ್? ಈಗ ಅಂದಾಜು ಈಗ ಅವರು ನಿಮ್ಮ ನರ್ಸರಿಯವರು ಹೇಳೋದು, ಬೇರೆ ರೈತರು ನೋಡಿದವ್ರು ಹೇಳೋದು, ಇನ್ನು ಎಷ್ಟು ದಿನ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತದೆ ಈ ಬೆಳೆ? ಸರ್ ಇವಾಗ ನಾವು ಮೊದಲನೇ ಸಾರಿ ಮಾಡ್ತಾರೆ, ನಮ್ಗೆ ಅನುಭವ ಇಲ್ಲ. ಹೇಳೋರ್ದನ್ನೆಲ್ಲ ನಾವು ಕೇಳ್ಕೊಂಡಿರೋಕ್ಕಾಗಲ್ಲ. ಆವತ್ತೂ ನಿಮ್ಮ ಒಂದು ಸಜೆಷನ್ ತಗೊಂಡು ಜೊತೆಗೆ ಎಷ್ಟು ದಿವಸ ಉಳ್ಕೊಳ್ಳುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ ಓಕೆ. ಇನ್ನು ಕೆಳಗಡೆ ಮೊಗ್ಗುಗಳಿದೆ, ಒಂದಷ್ಟಿದೆ. ಈಗೇನು ಒಂದು ಎಷ್ಟು ದಿವಸದಿಂದ ಕಟಾವು ಮಾಡ್ತಿದ್ದೀರಾ? ಒಂದು 10 ದಿವಸ ಆಗಿದೆಯಾ ಇಲ್ಲ 2 ವಾರ ಆಯಿತಾ ಸರ್? ಇದು 1 ವೀಕ್ ಆಯ್ತು ಸರ್. ಹೋದ ಸಾರಿ ಒಂದು 4 ಟನ್ ಕಟ್ ಮಾಡಿದ್ವಿ. ಓಕೆ ಓಕೆ. ಈಗ ನೆನ್ನೆ 1 ಟನ್ ಅಷ್ಟು ಕಟ್ ಮಾಡಿದ್ದೀವಿ. ಇವತ್ತು 1 ಟನ್ ಕಟ್ ಮಾಡ್ತೀವಿ. ಇನ್ನೊಂದು 4 ಟನ್ ಒಂದು 2-3 ದಿವಸದಲ್ಲಿ ಒಂದು 4 ಟನ್ ಸಿಗ್ಬೋದು ಸರ್. ಸೊ ಆ ಭಾಗದಿಂದ ಕಟ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದೀರಲ್ವಾ ಸರ್? ಈ ಕಡೆಯಿಂದ ಕಟ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದೀವಿ. ಅಷ್ಟೊತ್ತಿಗೆ ಮತ್ತೆ ಅಲ್ಲೇ ಹೋಗಿ ಬರೋ ಅಷ್ಟೊತ್ತಿಗೆ ಅಲ್ಲಿ 0 ಆಗೋ ಅಷ್ಟೊತ್ತಿಗೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನೀವು ಇನ್ನೊಂದು ಮಾತು ನನಗೆ ತಿಳಿಸಿದ್ದು, ಅದನ್ನು ತೋರಿಸ್ತೀವಿ ಸ್ನೇಹಿತರೆ. ಅಲ್ಲಿ ಸರ್ ಲೈಟ್ ಹಾಕಿದ್ದಾರೆ ನೋಡಿ.
ನೀವು ಸೂಕ್ಷ್ಮಗಳು ಗಮನಿಸಿ ಒಂದು ಮಾತು ಹೇಳಿದ್ರಿ ಸರ್ ನಾನು ಬಂದಾಗ್ಲೇನ ಅಲ್ಲಿ ಒಂದು ನೀವು ಪೋಲ್ ಹಾಕಿ ಲೈಟ್ ಹಾಕಿದ್ದೀರಾ ಅಂದರೆ ಇದು ತೋಟದ ಉಸ್ತುವಾರಿಗೆ ಬೆಳಕಿರಲಿ ಅಂತ ಹಾಕಿರೋದಲ್ವಾ, ಇದಕ್ಕೆ ಅಂತ ಏನು ಲೈಟಿಂಗ್ ಮಾಡಿಲ್ಲ. ಬಟ್ ಆ ಲೈಟ್ ಎಲ್ಲಿ ಸ್ಪ್ರೆಡ್ ಆಗುತ್ತೋ ಅಲ್ಲಿ ಬೇರೆ ಭಾಗಗಳು ಕಂಪೇರ್ ಮಾಡಿದರೆ ಬೆಳವಣಿಗೆ ಜಾಸ್ತಿ ಆಗಿದೆ, ಬೆಳವಣಿಗೆ ಚೆನ್ನಾಗಾಗಿದೆ ಅಂತ ಹೇಳಿದ್ವಿ. ಸೊ ಬೆಳವಣಿಗೆ ಹಂತದಲ್ಲಿ ಡೇ ಲಾಂಗ್ ಇರಬೇಕಲ್ಲ, ಆದ್ದರಿಂದ ನಾಟಿ ಮಾಡಿದ್ದು ಯಾವ ತಿಂಗಳಲ್ಲಿ ಸರ್ ಇದು? ಸರ್ ಡಿಸೆಂಬರ್ 19ನೇ ತಾರೀಕು. ಡಿಸೆಂಬರ್ 19ನೇ ತಾರೀಕು. ಅವಾಗಿನ್ನು ಮಾಗಿ ಕಾಲ ಇತ್ತು, ಚಳಿನೂ ಇತ್ತು, ಅವಾಗ ಥಂಡಿನೂ ಇತ್ತು. ಇದಕ್ಕೆ ಲೈಟಿಂಗ್ ಮಾಡಿದ್ರಾ? ಮಾಡಿದ್ವಿ ಸರ್. ಮಾಡಿದ್ರಲ್ವ? ಎಷ್ಟು ದಿವಸ ಆಯಿತು ಲೈಟಿಂಗು? ಲೈಟಿಂಗು ಒಂದು 40 ಡೇಸ್ ಇತ್ತು ಸರ್. 40 ಡೇಸ್ ಲೈಟಿಂಗ್. ಓಕೆ. ಸೊ ಇವಾಗ ಓಕೆ, ಪಾಸಿಟಿವ್ ಸಕ್ಸಸ್ ಆಯಿತು. ನಿಮಗೆ ಅನ್ನಿಸ್ದಂಗೆ ಇದರಲ್ಲಿ ನ್ಯೂನ್ಯತೆಗಳು, ಡ್ರಾಬ್ಯಾಕ್ಸು, ಇನ್ನೂ ಇದು ಮಾಡ್ಬೋದಿತ್ತು ಅಂತ ಏನಾದರೂ ಅನ್ನಿಸ್ತದ ಈ ಬೆಳೆನಲ್ಲಿ ನಿಮಗೆ? ಇಲ್ಲ, ನಮಗೆ ಯಾಕಂದರೆ ಮನುಷ್ಯನ ಹುಟ್ಟಿದಾಗಿಂದ ಸಾಯೋರು ಕಲಿಯೋದು ಜಾಸ್ತಿ ಇದೆ. ಏನೋ ನಾವು ಕಲ್ತು ಬಿಟ್ಟಿದ್ದ ಬುದ್ಧಿವಂತರು ಅಂತ ಹೇಳೋದಕ್ಕಿಂತ ಅದನ್ನೇ ನೆಕ್ಸ್ಟ್ ಬೆಳೆನಲ್ಲಿ ನಾನು ಏನು ಸರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸರ್. ಅನ್ನಿಸ್ತಾ ಇದೆ. ಓಕೆ. ಈ ಸಾಲಾಂತರ ಏನೋ ನನಗೇನೋ ಸಾಕಷ್ಟು ಕೊಟ್ಟಿದ್ದೀರಾ ಅನ್ನಿಸ್ತದೆ. ಚೆನ್ನಾಗಿದೆ, ಸಾಲಾಂತರನೇ ಕೊಟ್ಟಿದೆ, ಬೇರೆ ಏನೂ ಅಷ್ಟು ಕಾಣಿಸ್ತಿಲ್ಲ. ಒಂದು ವಿಲ್ಟ್ ಇರೋದ್ರಿಂದ ಈ ಡ್ರಿಪ್ ಗೊಬ್ಬರಗಳು ಕಡಿಮೆ ಪ್ರಮಾಣದಲ್ಲಿ ಬಳಸಿರೋದ್ರಿಂದ ಕೆಲವು ಭಾಗಗಳಲ್ಲಿ ಗ್ರೋತ್ ಕಡಿಮೆ ಇದೆ ಅಂತ ನನಗನ್ಸಿದ್ದು. ಕೆಲವು ಭಾಗಗಳಲ್ಲಿ, ಕೆಲವು ಕಡೆ ಇಲ್ಲೆಲ್ಲ ಸಾಲು ಫುಲ್ ಕವರೇ ಆಗೋಗ್ಬಿಟ್ಟಿದೆ. ಬಟ್ ಈ ಕಡೆ ಭಾಗಕ್ಕೆ ಹೋಗ್ತಾ ಹೋಗ್ತಾ ಅದೇನು ಭೂಮಿ ಗುಣನೋ ಏನೋ ಗೊತ್ತಿಲ್ಲ, ಭೂಮಿ ಗುಣ ಅನ್ಸುತ್ತಲ್ವ ಅದು? ಭೂಮಿ ಗುಣ ಅಂದರೆ ಒಂಥರ ಈ ಸೌಳು ಥರ ಇದೆ ಸರ್. ಚೌಳು ಫಲವತ್ತು ಕಡಿಮೆ ಇದೆ. ನೀರು ಬಿಟ್ಟರೆ ನೀರು ಹಿಂಗೋಲ್ಲ ಅದರಲ್ಲಿ. ಯಾವಾಗ ನೀರು ಹಿಂಗಲ್ವೋ ಬೆಳೆ ನಮಗೆ ತೊಂದರೆ ಕೊಡುತ್ತೆ. ಓಕೆ. ಈಗ ತ್ರಿಪ್ಸ್ ಹಾವಳಿ ಸರ್, ತ್ರಿಪ್ಸ್ದು ಎಲ್ಲರದ್ದು ಈ ಕಂಪ್ಲೇಂಟ್ ಇದೆ. ತ್ರಿಪ್ಸಿಂದ ನಿಮ್ಗೆ ಏನಾದರೂ ಕ್ವಾಲಿಟಿ ಹಾಳಾಗಿದೆಯಾ? ಆ ಮಟ್ಟಕ್ಕಿದೆಯಾ ತ್ರಿಪ್ಸ್ ಡ್ಯಾಮೇಜು? ಸರ್ ಸ್ಟಾರ್ಟಿಂಗಲ್ಲಿ ಶಾಂಪಲ್ ಒಂದು 5-6 ಮೂಟೆ ಕೊಯ್ದಾಗ ಈ ತ್ರಿಪ್ಸು ಎಪಿಡ್ಸ್ದು ಸ್ವಲ್ಪ ತೊಂದರೆ ಇತ್ತು ಅವಾಗ. ಓಕೆ. ತ್ರಿಪ್ಸು ಎಪಿಡ್ಸ್ದು ಸ್ವಲ್ಪ ತೊಂದರೆ ಇತ್ತು. ಫೋನ್ ಮಾಡಿದ್ರಿ ನೀವು? ನಾನು 2 ಸಾರಿ ನಿಮಗೆ ಫೋನ್ ಮಾಡಿದೆ. ಓಕೆ. ನಿಮ್ಮ ಸಜೆಷನಲ್ಲಿ ನೀವು 2 ಸಾರಿ ಔಷಧಿಯನ್ನು ಕೊಟ್ಟು ಕಳಿಸಿದ್ರಿ ನೀವು. ಆಮೇಲೆ ಇಲ್ಲಿ ಕೋಲಾರಲ್ಲಿ ತಗೊಂಡಿದ್ದೆ. ಸೊ ಈಗಂತ ಏನು ಸಮಸ್ಯೆ ಇಲ್ಲ? ಈಗೇನು ಸದ್ಯಕ್ಕೇನು ಡ್ಯಾಮೇಜ್ ಮಾಡೋವಷ್ಟು ಲೆವೆಲ್ಗೇನು ಕಾಣಿಸ್ತಿಲ್ಲ, ಚೆನ್ನಾಗಿದೆ ಸರ್. ಅದಕ್ಕೆ ಆ್ಯಕ್ಚುಲಿ ನನಗೂ ಖುಷಿ ಆಗ್ತದೆ ಸರ್. ನಾವು ಬೇಸಾಯ ಮಾಡಿದರೆ ಸೆಂಟೆಲ್ಲೋ ಬೆಳಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹಿಂಗೆ ನೋಡಿದ್ರೆ ಚೆನ್ನಾಗಿದೆ. ಸ್ನೇಹಿತರೆ, ಇಷ್ಟೇ ಒಂದು ನಾನು ಬಹಳ ಅಪರೂಪದ ಫೀಲ್ಡ್ಗಳಿಗೆ ಭೇಟಿ ಮಾಡಿ ನಾನು ಮಾಹಿತಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀನಿ. ಈ ಥರದ್ದು ತುಂಬ ಅನೇಕವಿರ್ತವೆ. ಬಟ್ ಇಲ್ಲಿ ನನ್ನ ಮನಸ್ಸಿಗೆ ಅಂದಿದ್ದು ನೋಡಿ, 60 ವರ್ಷಕ್ಕೆ ರಿಟೈರ್ಡ್ ಅಂತಾರೆ. ಅಂದರೆ ಯಾವುದೇ ವ್ಯಕ್ತಿ ನಿನ್ನಿಂದ ಏನು ಸಾಧ್ಯ ಆಗಲ್ಲ, ನಿನ್ನ ಮನೇಲಿರೋ ಅನ್ನೋದಲ್ವ ಸರ್ ರಿಟೈರ್ಡ್ ಅಂದರೆ. ಸೊ ನೀವು ರಿಟೈರ್ಡ್ ಲೈಫ್ನಲ್ಲಿ ಬಾಳೆನಲ್ಲಿ ತಾಲೂಕಲ್ಲೇ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿ ಬಾಳೆ ಬೆಳೆದ್ರೆ, ಈಗ ಸೆಂಟೆಲ್ಲ ಮೊದಲನೇ ಬಾರಿ ಬೆಳೆದು ಸಕ್ಸಸ್ ಆಗಿದ್ದೀರಾ. ಸೊ ಯಾರೂ ಆಸಕ್ತಿ ಕಳ್ಕೊಳ್ಳೋದು ಬೇಡ, ಹುಮ್ಮಸ್ಸು ಕಳ್ಕೊಳ್ಳೋದು ಬೇಡ. ವ್ಯವಸಾಯದಲ್ಲಿ ನಾವು ಶ್ರಮ ಹಾಕಿದರೆ ಖಂಡಿತ ಪ್ರತಿಫಲ ಸಿಗ್ತದೆ ಅಲ್ವಾ ಸರ್? ಹೌದು ಸರ್, ಸಿಗ್ತದೆ ಅನ್ನೋದೊಂದು ಮಾತು ನಿಮಗೆ ಮಂದಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ. ನಾವೆಲ್ಲರ ಪರವಾಗಿ ವೆಂಕಟರಾಮ್ ಅವ್ರಿಗೆ ಧನ್ಯವಾದಗಳು ತಿಳಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಯಾರ್ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಥರ ಅಪರೂಪದ ವಿಡಿಯೋ ಬಂದಾಗ ನಿಮ್ಮಲ್ಲಿ ಸ್ನೇಹಿತರು, ಬಂಧುಗಳು ಯಾರೋ ಇದ್ರ ಬಗ್ಗೆ ಮಾಹಿತಿ ಅವಶ್ಯಕತೆ ಇರ್ತದೆ, ಅವ್ರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.